ದೇಶದಲ್ಲಿ ಹಾಗೂ ರಾಜ್ಯದಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು ಡ್ರಗ್ಸ್ಗೆ ಬಲಿಯಾಗ್ತಾ ಇದ್ದಾರೆ. ಇನ್ನು ಮಕ್ಕಳು ಕೂಡ ಡ್ರಗ್ಸ್ ನ ಚಟಕ್ಕೆ ತೊಡಗಿರುವಂತಹ ಕೆಲಸಗಳಾಗ್ತಾ ಇದೆ. ಅದಕ್ಕೆ ಸ್ವಲ್ಪ ಮಟ್ಟಿಗಾದರೂ ಅವರನ್ನ ಕ್ರೀಡೆಯ ಕಡೆಗೆ ಹೆಚ್ಚು ಡೈವರ್ಟ್ ಮಾಡಿದ್ರೆ ಇದು ಕಡಿಮೆ ಆಗಬಹುದು. ಇಂತಹ ನಂಬಿಕೆಯಿಂದ ಕ್ರೀಡೆಗೆ ಅತಿ ಹೆಚ್ಚು ಒತ್ತನ್ನ ಕೊಡ್ತಾ ಇದ್ದೇವೆ ಅಂತ ಹೇಳಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೊರಟಗೆರೆಯಲ್ಲಿ ಹೇಳಿದ್ರು. ತುಮಕೂರು ಜಿಲ್ಲೆಯ ಕೊರಟಗೆರೆಯಲ್ಲಿ ವಿವಿಧ ಕಾಮಗಾರಿಗಳಿಗೆ ಶಿಲಾನ್ಯಾಸ ನೆರವೇರಿಸಿ ಅವರು ಮಾತನಾಡಿದ್ರು. ಕೊರಟಗೆರೆ ಪಟ್ಟಣದ ಯುವ ಸಬಲೀಕರಣ ಹಾಗೂ KRDL ವತಿಯಿಂದ ನಿರ್ಮಾಣ ಆಗ್ತಾ ಇರುವಂತಹ ಒಳಾಂಗಣ ಕ್ರೀಡಾಂಗಣವನ್ನ ಉದ್ಘಾಟನೆ ಮಾಡಿದ್ರು. ನಮ್ಮ ತಾಲೂಕಿನ ಯಾರಾದರೂ ಗ್ರಾಮೀಣ ಪ್ರತಿಭೆಗಳನ್ನ ಹುಡುಕಬೇಕು. ನಾವೆಲ್ಲ ಹಳ್ಳಿಯಿಂದ ಬಂದಂಥವ್ರು, ನಮ್ಮಂಥವ್ರಿಗೆ ನ್ಯಾಷನಲ್ ಇಂಟರ್ನ್ಯಾಷನಲ್ ಅವಕಾಶಗಳು ಸಿಗುವಂತಾಗಬೇಕು. ಸುಮಾರು ಜನ ಗ್ರಾಮೀಣ ಭಾಗದ ಮಕ್ಕಳು ಆಯ್ಕೆಯಾದರು ಮತ್ತು ಅವರನ್ನೆಲ್ಲ ಪ್ರಯತ್ನ ಮಾಡಿ ಟ್ರೈನಿಂಗ್ ಅನ್ನ ಕೊಡಬೇಕಾಗತ್ತೆ. ಯಾರು ಗೊತ್ತು, ಕೊರಟಗೆರೆಯಿಂದ ನಾಳೆಯ ದಿವಸ ಒಲಿಂಪಿಕ್ಸ್ಗೂ ಕೂಡ ಮಕ್ಕಳು ಹೋಗುವಂತ ಸಾಧ್ಯತೆಗಳಿರುತ್ತೆ. ನಮ್ಮ ಜಿಲ್ಲೆಯ ಪ್ರತಿಭೆಗಳನ್ನ ಗುರುತಿಸಿ ರಾಷ್ಟ್ರ ಮಟ್ಟದ ಪ್ರತಿಭೆ ಮಾಡಬೇಕು ಅಂತ ಹೇಳಿ ಕೆಲಸಗಳನ್ನ ಮಾಡ್ತಾ ಇದ್ದೇವೆ. ತುಮಕೂರಿನಲ್ಲಿ ನಾವು ಇತ್ತೀಚೆಗೆ ಒಂದು ಕ್ರೀಡಾಂಗಣವನ್ನ ಕೂಡ ಮಾಡಿದ್ದು, ಬೆಂಗಳೂರಿನಲ್ಲಿರುವಂತಹ ಕ್ರೀಡಾಂಗಣಕ್ಕಿಂತ 1 ಪಟ್ಟು ಹೆಚ್ಚಾಗಿ ನಾವು ಅವಕಾಶಗಳನ್ನ ಕಲ್ಪಿಸಿಕೊಡ್ತಾ ಇದ್ದೇವೆ. ಇವತ್ತು ಶೂಟಿಂಗ್ಗೆ ಒಂದು ಫೆಸಿಲಿಟೀಸ್ ಅನ್ನ ಮಾಡ್ಕೊಟ್ಟಿದ್ದೀವಿ. ಹೆಚ್ಚು ಆಸಕ್ತಿಯನ್ನ ವಹಿಸಿ ಅದು ಆಗ್ಲೇಬೇಕು ಅಂತ ಹೇಳಿ ನಿಂತು ಕೆಲಸವನ್ನ ಮಾಡಿಸಲಾಗಿದೆ. ನಾನು ಕೂಡ 7 ವರ್ಷದಿಂದ ಕಾಯ್ತಾ ಇದ್ದೇನೆ ಒಳಾಂಗಣ ಕ್ರೀಡಾಂಗಣ ಮಾಡೋದಕ್ಕೆ. ಅದು ಆಗೇ ಇರಲಿಲ್ಲ, ಈಗ ಕಾಲ ಕೂಡಿ ಬಂದಿದೆ ಅಂತ ತಿಳಿಸಿದ್ರು. ಉತ್ತೇಜನ ಕೊಡ್ತೇನೆ ಅಂತ ಹೇಳಿದ್ರೆ, ಇತ್ತೀಚೆಗೆ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಡ್ರಗ್ಸ್ ಹಾವಳಿ ಜಾಸ್ತಿ ಆಗುತ್ತಿದೆ. ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳನ್ನು ಕೂಡ ಡ್ರಗ್ಸ್ಗೆ ತೊಡಗಿಸ್ತಕ್ಕಂಥ ಕೆಲಸಗಳಾಗುತ್ತೆ. ಅದಕ್ಕೆ ಸ್ವಲ್ಪ ಮಟ್ಟಿಗಾದ್ರೂ ಅವರನ್ನ ಕ್ರೀಡೆಗೆ ಹೆಚ್ಚು ಡೈವರ್ಟ್ ಮಾಡಿದ್ರೆ ಅದು ಕಡಿಮೆ ಆಗ್ಬೋದು ಅನ್ನುವಂತ ನಂಬಿಕೆ. ಅದಕ್ಕೋಸ್ಕರ ಅದನ್ನು ಕೂಡ ಮಾಡೋಣ ಅಂತಕ್ಕಂಥದ್ದನ್ನ ನನ್ನ ವೈಯಕ್ತಿಕವಾಗಿ ಆ ಚಿಂತನೆಯನ್ನು ಇಟ್ಕೊಂಡು ಕೆಲಸ ಮಾಡ್ತಿದ್ದೇನೆ. ಸ್ವಲ್ಪ ಮಟ್ಟಿಗಾದ್ರೂ ಅವರನ್ನ ಕ್ರೀಡೆಗೆ ಹೆಚ್ಚು ಡೈವರ್ಟ್ ಮಾಡಿದ್ರೆ ಅದು ಕಡಿಮೆ ಆಗ್ಬೋದು ಅನ್ನುವಂತ ನಂಬಿಕೆ. ಅದಕ್ಕೋಸ್ಕರ ಅದನ್ನು ಕೂಡ ಮಾಡೋಣ ಅಂತಕ್ಕಂಥದ್ದನ್ನ ನನ್ನ ವೈಯಕ್ತಿಕವಾಗಿ ಆ ಚಿಂತನೆಯನ್ನು ಇಟ್ಕೊಂಡು ಕೆಲಸ ಮಾಡ್ತಿದ್ದೇನೆ. ಬಹಳಷ್ಟು ಕೆಲಸಗಳು ಈಗಾಗಲೇ 50 ಕೋಟಿ ರೂಪಾಯಿ ಕೆಲಸ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಆ 50 ಕೋಟಿಗಳಿಗೆ ಕೂಡ ಇವತ್ತು ಶಂಕುಸ್ಥಾಪನೆಗಳಾಗ್ತಾ ಇದ್ದಾವೆ, ಅಡಿಗಲ್ ಆಗ್ತಾ ಇದೆ, ಆಮೇಲೆ ಉದ್ಘಾಟನೆಗಳು ಕೂಡ ಕೆಲವು ಆಗುತ್ತೆ. ಈಗ ಇವತ್ತೇ ನಾವು ಸುಮಾರು ಎಷ್ಟಿದೆ ಅಮ್ಮ TP 4.5 ಕೋಟಿ ರೂಪಾಯಿ ಅಷ್ಟು ಕೆಲಸ ಈಗ ತಾಲೂಕಾ ಪಂಚಾಯಿತಿಯಲ್ಲಿ ಅಲ್ಲೆಲ್ಲ ಬಿಲ್ಡಿಂಗ್, ತಾಲೂಕ್ ಪಂಚಾಯತಿ ಬಿಲ್ಡಿಂಗ್ ಅನ್ನ ಕಟ್ಟುವಂಥದ್ದು, ಅದು 3 ಕೋಟಿ 3 ಕೋಟಿ ರೂಪಾಯಿಗೆ ಹೊಸ ಬಿಲ್ಡಿಂಗ್ ಕಟ್ಟೋದು. ಅದಾದ್ಮೇಲೆ ಸುತ್ತ ಎಲ್ಲ ಕಾಂಕ್ರೀಟ್ ಹಾಕಿ ಬಹಳ ಒಂದು 1.5 ಕೋಟಿ ರೂಪಾಯಿಗೆ ಆ ಕೆಲಸ ಮಾಡೋದು ಮತ್ತು ಬೇರೆ ಬೇರೆ ಕೆಲಸಗಳು. ಇಡೀ ತಾಲೂಕಿನಲ್ಲಿ ಯಾವ ರಸ್ತೆಗಳು ಸರಿಯಾಗಿ ಆಗ್ಲಿಲ್ಲ ಮತ್ತು ಯಾವ ಕಟ್ಟಡ ಇನ್ನೂ ಹೆಚ್ಚು ಬೇಕಾಗ್ತದೆ, ಇದನ್ನೆಲ್ಲ ಗಮನಿಸಿ ನಾವು ಇವತ್ತು ಆ 50 ಕೋಟಿ ರೂಪಾಯಿಯನ್ನ ಖರ್ಚು ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ಇನ್ನು ಬೇರೆ ಬೇರೆ ಇಲಾಖೆನಲ್ಲಿ ಈ ಚೀಫ್ ಮಿನಿಸ್ಟರ್ ರಿಲೀಫ್ ಫಂಡ್ ಅಲ್ಲದೆ ಬೇರೆ ಬೇರೆ ಫಂಡ್ಸ್ಗಳು ಬೇಕಾದಷ್ಟು ಬರ್ತಾ ಇದೆ. ಅದನ್ನ ನಾವು ಮುಂದಿನ ದಿನಗಳಲ್ಲಿ ಎಲ್ಲ ಕೆಲಸಗಳನ್ನ ಪ್ರಾರಂಭ ಮಾಡ್ತೀವಿ. ಆಮೇಲೆ ಇಲ್ಲಿ ಪಾರ್ಕ್ ಏನೋ ಒಂದು ಮೂಲೆನಲ್ಲೂ ಒಂದು ಪಾರ್ಕ್ ಅಂದ್ರೆ ಸೋಮಾರಿಕಟ್ಟೆ, ಅಲ್ಲಿ ಎಲ್ಲ ಬಂದು ಕೂತ್ಕೊಂಡು ಪ್ರೆಸ್ನವರು ಕೂಡ ಬರ್ತಾರೆ ಅಲ್ಲಿ ಅಲ್ವಾ, ಅವರೇ ಜಾಸ್ತಿ ಬರೋದು, ವಾಕಿಂಗ್ ಬರೋದು, ಅಲ್ಲಿ ಕೂತ್ಕೊಂಡು ಎಲ್ಲ ಅರ್ಟೆ ಹೊಡಿಯೋದು, ನಮ್ಗೆ ಎಲ್ಲ ವಿರುದ್ಧವಾಗಿ ಬರೆಯೋದು ಅವೆಲ್ಲ ಮಾಡ್ತಾರೆ ಅಲ್ವಾ. ಪರವಾಗಿ ಬರೀತಾರೆ, ಒಂದೇ ಕಡೆ ಬರೆಯಲ್ಲ ಅಲ್ವಾ. ಅದರಿಂದ ಅದೆಲ್ಲ ಆಗ್ತಾ ಇದೆ. ತುಮಕೂರು ಜಿಲ್ಲೆಯನ್ನ ರಾಜ್ಯದಲ್ಲಿ ಒಂದು ಅಭಿವೃದ್ಧಿಯ ದಾರಿಯಲ್ಲಿ ತೆಗೆದುಕೊಂಡು ಹೋಗಬೇಕು. ತುಮಕೂರು ಇಡೀ ಕರ್ನಾಟಕದಲ್ಲಿ ಅನೇಕ ಕ್ಷೇತ್ರಗಳಲ್ಲಿ ಮೊದಲನೇ ಸ್ಥಾನದಲ್ಲಿದೆ. ನಮ್ಮ ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ CEO ಅವರು, ನಮ್ಮ SP ಅವರು, ನಮ್ಮ ಜಿಲ್ಲಾಡಳಿತ, ಒಟ್ಟಾರೆ ಜಿಲ್ಲಾಡಳಿತ ಬಹಳ ಶ್ರಮ ಬಿದ್ದು ಅವರು ಕೆಲಸಗಳನ್ನು ಮಾಡ್ತಿದ್ದಾರೆ. ಟೀಕೆ ಟಿಪ್ಪಣಿಗಳು ಯಾವಾಗಲೂ ಇರುತ್ತೆ, ನಮಗೂ ಕೂಡ ಇರುತ್ತೆ, ಅವ್ರಿಗೂ ಇರುತ್ತೆ. ಆದರೆ ಹೆಚ್ಚಿನ ಅಂಶ ಯಶಸ್ಸನ್ನ ಮಾಡತಕ್ಕಂಥ ದಾರಿನಲ್ಲಿ ನಾವು ಹೋಗ್ತಾ ಇದ್ದೇವೆ. ಇತ್ತೀಚೆಗೆ ಈ ಹಕ್ಕು ಪತ್ರಗಳನ್ನು ಕೊಡುವಂಥದ್ದು, ದರ್ಖಾಸ್ತ್ ಪೋಡಿ ಮಾಡುವಂಥದ್ದು, ಈ ಸ್ವತ್ತು ಮಾಡುವಂಥದ್ದು
ಒಂದು ದೊಡ್ಡ ಆಂದೋಲನ ಕರ್ನಾಟಕದಲ್ಲಿ ನಡೀತಾ ಇದೆ. ನಮಗೆ ಹಾವೇರಿಯಲ್ಲಿ ಕಾರ್ಯಕ್ರಮ ಇತ್ತು. ಸುಮಾರು 2 ಲಕ್ಷ ಜನ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಮುಖ್ಯಮಂತ್ರಿಗಳು ಮತ್ತು ನಾವೆಲ್ಲ ಸಚಿವ ಸಂಪುಟದ ಎಲ್ಲ ಸದಸ್ಯರು ಕೂಡ ಭಾಗವಹಿಸಿದ್ರು. ಅಲ್ಲಿ ಸಾವಿರಾರು ಜನರಿಗೆ, ಅವರಿಗೆ 10 ವರ್ಷ, 20 ವರ್ಷ, 30 ವರ್ಷ, 40 ವರ್ಷ ಒಂದು ಹಕ್ಕುಪತ್ರ ಸಿಕ್ಕೋದಕ್ಕೆ ಅವರು 40 ವರ್ಷ ಆದ್ರೂ ಇಲ್ಲ, 50 ವರ್ಷ ಆದ್ರೂ ಇಲ್ಲ ಅಂತವರಿಗೆ ಗುರುತಿಸಿ ಅವರಿಗೆಲ್ಲ ಹಕ್ಕುಪತ್ರವನ್ನ ಕೊಡ್ತಕ್ಕಂಥ ಆ ಜಮೀನು ನಂದು ಅಂತ ಹೇಳೋದಕ್ಕೆ ಅವನ ಹತ್ರ ಏನಾದ್ರು ಇರ್ಬೇಕಲ್ಲ, ಅಂತದ್ದನ್ನ ಮಾಡುವ ಕೆಲಸವನ್ನ ಇಡೀ ರಾಜ್ಯದಲ್ಲಿ ಮಾಡ್ಕೊಂಡು ಬರ್ತಾ ಇದೆ. ನಮ್ಮ ಜಿಲ್ಲೆಯಲ್ಲಿ ಬಹುಶಃ ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಈ ಹಕ್ಕುಪತ್ರ, ಈ ಸ್ವತ್ತು ದರಖಾಸ್ತು ಕೊಡಿ ಮಾಡ್ತಕ್ಕಂಥ ಸಂಖ್ಯೆ ಜಾಸ್ತಿ ಆಗಿದೆ. 1 ಲಕ್ಷಕ್ಕೂ ಹೆಚ್ಚು ಇವತ್ತು ನಮ್ಮ ಜಿಲ್ಲೆನಲ್ಲಿ ಇರ್ತಕ್ಕಂಥದ್ದು. ಮುಂದಿನ ತಿಂಗಳು ಏಪ್ರಿಲ್ 8ಕ್ಕೆ ಟೆಂಟೇಟಿವ್ ಆಗಿ ಏಪ್ರಿಲ್ 8ಕ್ಕೆ ಮುಖ್ಯಮಂತ್ರಿಗಳು ಸಮಯ ಕೊಟ್ಟಿದ್ದಾರೆ. ಆ ಕಾರ್ಯಕ್ರಮ ಬಹಳ ಬೃಹತ್ತಾದ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತೀವಿ. ಬಹಳ ದೊಡ್ಡ ಪ್ರಮಾಣದ ಕಾರ್ಯಕ್ರಮ, ಅದನ್ನು ಕೂಡ ನಾವು ಮಾಡ್ತೇವೆ. ಮತ್ತು 3ನೇ ತಾರೀಕು ಮಧುಗಿರಿ ಕ್ಷೇತ್ರದಲ್ಲಿ ಅನೇಕ ಕಾಮಗಾರಿಗಳನ್ನ ಮುಖ್ಯಮಂತ್ರಿಗಳು ಬಂದು ಉದ್ಘಾಟನೆ ಮಾಡೋರಿದ್ದಾರೆ. 3ನೇ ತಾರೀಕು ನಮ್ಮ ಮಾಜಿ ಸಚಿವರು, ಅಲ್ಲಿನ ಶಾಸಕರಾದಂಥ KN ರಾಜಣ್ಣ ಅವರು ಅನೇಕ ಕಾರ್ಯಕ್ರಮಗಳನ್ನ, ಕುಡಿಯುವ ನೀರಿಗೆ ಸುಮಾರು 300ಕ್ಕೂ ಹೆಚ್ಚು ಕೋಟಿ ಕುಡಿಯುವ ನೀರಿಗೆ ನಮ್ಮ ಎತ್ತಿನೊಳೆ ಯೋಜನೆಯಿಂದ ಕೆರೆಗಳನ್ನು ತುಂಬಿಸ್ತಕ್ಕಂಥ ಯೋಜನೆಯನ್ನು ಕೂಡ ಅವರು ನಮ್ಮಲ್ಲಿ ಆಯ್ತು, ನಮ್ಮೆಲ್ಲ ಕಾರ್ಯಕ್ರಮ ಆಗಿ ಕೆಲಸ ನಡೀತಾ ಇದೆ. ಅದೇ ಕಾರ್ಯಕ್ರಮ ಅಲ್ಲಿ ಕೂಡ ಮಾಡೋದಕ್ಕೆ ಮುಖ್ಯಮಂತ್ರಿಗಳು ಉದ್ಘಾಟನೆ ಮಾಡೋದಕ್ಕೆ ಬರ್ತಾರೆ. ಇದೆಲ್ಲ ನಮ್ಮ ಜಿಲ್ಲೆನಲ್ಲಿ ಅಭಿವೃದ್ಧಿ ಕೆಲಸಗಳು. ಬೇರೆ ಬೇರೆ ಜಿಲ್ಲೆ ತಾಲೂಕಿಂದು ಕೂಡ ನಾನು ಚಿತ್ರಣವನ್ನು ಕೊಡಬಹುದು. ಆದರೆ ಅವೆಲ್ಲವನ್ನು ಕೂಡ ಮುಂದಿನ ದಿನಗಳಲ್ಲಿ ನಾನು ತಮ್ಮ ಜೊತೆ ಹಂಚ್ಕೊಳ್ತೀನಿ ಮಾಧ್ಯಮದ ಜೊತೆಯಲ್ಲಿ. ಇವತ್ತು ಸುಮಾರು 773 ಮತ್ತು 531 ಒಟ್ಟು 1,304 ಲಕ್ಷ ಅಂದ್ರೆ 13 ಕೋಟಿ ರೂಪಾಯಿ ಕೆಲಸ ಇವತ್ತು ಒಂದೇ ದಿವಸ ಇವತ್ತು ನಾವು ಅಡಿಗಲ್ ಹಾಕಿದ್ದೇವೆ. ಆದ್ರಿಂದ ಅಭಿವೃದ್ಧಿ ನಿರಂತರ ಅಭಿವೃದ್ಧಿ ಅಂತೂ ಯಾವಾಗಲೂ ನಡೀತಾನೆ ಇರುತ್ತೆ, ಯಾವುದು ನಿಲ್ಲೋದಿಲ್ಲ. ಇದಾಯ್ತು ಅಂದ್ರೆ ಇನ್ನೊಂದು ಯಾವುದೋ ಬರುತ್ತೆ, ಅದಾಯ್ತು ಅಂದ್ರೆ ಇನ್ನೊಂದು ಯಾವುದೋ ಬರುತ್ತೆ. ಹಾಗಾಗಿ ಇವತ್ತು ಅಭಿವೃದ್ಧಿ ನಮ್ಮ ರಾಜ್ಯದಲ್ಲಿ ಮತ್ತು ನಮ್ಮಲ್ಲಿ ನಡೀತಾ ಇದೆ ಅಂತಕ್ಕಂಥದ್ದು. ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳಲೇಬೇಕಾದಂತ ಅನಿವಾರ್ಯತೆ. ತಪ್ಪು ಕಲ್ಪನೆ ಇದೆ ಎಲ್ಲ ಒಂದ್ ಕಡೆ. ಏನಪ್ಪಾ ಅಂದ್ರೆ ಗ್ಯಾರಂಟಿ ಯೋಜನೆಗಳಿಗೆ ದುಡ್ಡು ಕೊಡ್ತಾರೆ, ಅಭಿವೃದ್ಧಿಗೆ ದುಡ್ಡು ಕೊಡೋದಿಲ್ಲ, ದುಡ್ಡೇ ಇಲ್ಲ. ಸರ್ಕಾರ ದಿವಾಳಿ ಎದ್ದು ಹೋಗ್ಬಿಟ್ಟಿದೆ, ಹಣ ಇಲ್ಲ. ಈ ಮಾತುಗಳು ಸತ್ಯಕ್ಕೆ ದೂರವಾಗಿರುವಂತ ಮಾತು. ಯಾರಿಗೆ ಸಹಿಸೋದಕ್ಕಾಗೋದಿಲ್ಲ, ಅಭಿವೃದ್ಧಿನ ಸಹಿಸಕ್ಕಾಗಲ್ವಲ್ಲ. ಈಗ ಪಕ್ಕದ ಮನೆಯವ್ರು ಚೆನ್ನಾಗ್ ಆಗ್ಬಿಟ್ರೆ ಹೊಟ್ಟೆ ಊರಿಗೆ ಏನ್ ಹೇಳೋದು, ನನಗಾಗ್ಲಿಲ್ಲ ಅಂತ ಹೇಳಿ ಅವ್ರು ಚೆನ್ನಾಗಾದ್ರಪ್ಪ, ಅವ್ರು ಒಳ್ಳೆ ಮನೆ ಕಟ್ಕೊಂಡ್ರು, ಒಳ್ಳೆ ಚೆನ್ನಾಗ್ ಹಾಕ್ಬಿಟ್ರು, ಕಾರ್ ತಗೊಂಬಂದ್ರು, ನನಗೆ ಹೊಟ್ಟೆ ಉರಿ, ನನಗೇನು ಆಗ್ಲಿಲ್ಲ ಅಂತ. ಆ ರೀತಿ ನಮ್ಮ ಈ ವಿರೋಧ ಪಕ್ಷದವರು ಹೊಟ್ಟೆ ಉರಿ ಅವರಿಗೆ. ನಾವು ಇಷ್ಟೆಲ್ಲ ಮಾಡ್ತಾ ಇದ್ದೀವಲ್ಲ, ಯಾವ ರಾಜ್ಯದಲ್ಲಿ ಕೂಡ ಈ ಸಾಮಾಜಿಕವಾಗಿ ಜನ ಮುಂದೆ ಬರಬೇಕು, ಆರ್ಥಿಕವಾಗಿ ಮುಂದೆ ಬರಬೇಕು ಅನ್ನೋ ಕಾರಣಕ್ಕೆ ಕಾರ್ಯಕ್ರಮ ಕೊಟ್ಟು ಅದರ ಜೊತೆನಲ್ಲಿ ಅಭಿವೃದ್ಧಿ ತಗೊಂಡು ಹೋಗೋದಿದೆಯಲ್ಲ, ಅಷ್ಟು ಸುಲಭವಾದಂಥದ್ದು ವಿಚಾರ ಅಲ್ಲ. ಈ ಬಾರಿ 4,48,004 ಕೋಟಿ ರೂಪಾಯಿ ಬಡ್ಜೆಟ್ ಕೊಟ್ಟಿದ್ದಾರೆ. 4,48,004 ಕೋಟಿ ಬಡ್ಜೆಟ್ ಗಾತ್ರ.